ಇನ್ನು ಪಂಚಾಯಿತಿಯ ಮೊದಲ ಸ್ಟೋರಿಯ ಬಗ್ಗೆ ಗಮನ ವಹಿಸೋದಾದ್ರೆ, ಈಗಾಗಲೇ ಇರಾನ್ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಮತ್ತೆ ತಾರಕಕ್ಕೇರತ್ತಾ ಅಥವಾ ಒಪ್ಪಂದಗಳು ಕಂಟಿನ್ಯೂ ಆಗತ್ತಾ? ಇದರಿಂದಾಗಿ ಇರಾನ್ ಈಗ ಏನು ಮಾಡುತ್ತೆ, ಯಾವ ರೀತಿಯ ನಿರ್ಧಾರವನ್ನ ಈ ಒಂದು ಒಪ್ಪಂದದ ಸಂದರ್ಭದಲ್ಲಿ ಆಗತ್ತೆ ಅನ್ನುವ ಡೀಟೇಲ್ಸ್ ನ ಜೊತೆಗೆ ಕರ್ನಾಟಕದ ಮೇಲೆ ಆಗಿರುವಂತಹ ಪರಿಣಾಮಗಳನ್ನು ಕೂಡ ಡೀಟೇಲ್ ಆಗಿ ವರದಿಯಲ್ಲಿ ನೋಡೋಣ. ಕೊಲ್ಲಿ ಕಾಳಗದಲ್ಲಿ ಆಗಿದ್ದ ಒಪ್ಪಂದ ಮುರಿದು ಬಿದ್ದಿದೆ. ಕದನ ವಿರಾಮಕ್ಕೆ ಅಮೆರಿಕ ಇಸ್ರೇಲ್ ತಿಲಾಂಜಲಿ ಹಾಡಿದೆ. ಮತ್ತೆ ಯುದ್ಧ ಶುರುವಾಗಿದ್ದು ಹಾರ್ಮುಜ್ ಜಲಮಾರ್ಗ ಮತ್ತೆ ಕ್ಲೋಸ್ ಆಗಿದೆ. ಗ್ಯಾಸ್ ಸಮಸ್ಯೆ, ತೈಲ ಬಿಕ್ಕಟ್ಟು ಇನ್ನಷ್ಟು ದಿನ ಜಗತ್ತನ್ನೇ ನರಕಕ್ಕೆ ತಳ್ಳೋದು ಫಿಕ್ಸ್ ಆಗಿದೆ. ನಿನ್ನೆಯಷ್ಟೇ ಕದನ ವಿರಾಮ ಘೋಷಿಸಿದ್ದ ಅಮೆರಿಕ ಉಲ್ಟಾ ಹೊಡೆದಿದೆ. 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಬರೀ 2 ಗಂಟೆಗಳಲ್ಲೇ ಮುರಿದು ಹಾಕಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ಒಂದೇ ಸಲ 60 ಕಟ್ಟಡಗಳನ್ನು ಸರ್ವನಾಶ ಮಾಡಿ 254 ಜನರನ್ನ ಕೊಂದು ಹಾಕಿದೆ. ಇರಾನ್ ಹಾಕಿದ 10 ಷರತ್ತುಗಳನ್ನ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರೋ ಇರಾನ್ ನಾಯಕರು ಕದನ ವಿರಾಮ ಒಪ್ಪಂದಕ್ಕೆ ಎಳ್ಳು ನೀರು ಬಿಡಲು ತೀರ್ಮಾನಿಸಿದ್ದಾರೆ. 2 ವಾರಗಳ ಒಪ್ಪಂದ 2 ಗಂಟೆಗಳಲ್ಲೇ ಮುರಿದು ಬೀಳಲು ಕಾರಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿ. ಕದನ ವಿರಾಮ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 10 ನಿಮಿಷದಲ್ಲಿ 160ಕ್ಕೂ ಹೆಚ್ಚು ಕ್ಷಿಪಣಿಗಳು, ಡ್ರೋನ್ಗಳನ್ನು ಹಾಕಿ 60 ಕಟ್ಟಡಗಳನ್ನು ಸರ್ವನಾಶ ಮಾಡಿದೆ. ಘಟನೆಯಲ್ಲಿ 254 ಜನ ಸಾವನ್ನಪ್ಪಿದ್ದಾರೆ. 1125 ಜನರಿಗೆ ಗಂಭೀರ ಗಾಯವಾಗಿದೆ. ಕದನ ವಿರಾಮದ ಮಧ್ಯೆಯೂ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಹೆಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ನಯೀಮ್ ಕಾಸಿಂ ಸಾವನ್ನಪ್ಪಿದ್ದಾನೆ. ನಯೀಮ್ ಸೋದರಳಿಯ ಯೂಸುಫ್ ಹರ್ಷಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹೆಜ್ಬುಲ್ಲಾ ಮುಖ್ಯಸ್ಥನ ಕಚೇರಿ ನಿರ್ವಹಣೆ ಮತ್ತು ಭದ್ರತೆಯ ಉಸ್ತುವಾರಿಯಲ್ಲಿ ಯೂಸುಫ್ ಪ್ರಮುಖನಾಗಿದ್ದ. ಯಾವಾಗ ನಯೀಮ್ ಅಂಡ್ ಟೀಮ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೋ ಆಗಲೇ ಇರಾನ್ ಕದನ ವಿರಾಮಕ್ಕೆ ಬಹುತೇಕ ಎಳ್ಳು ನೀರು ಬಿಡ್ತು. ಬರೀ ಹೆಜ್ಬುಲ್ಲಾ ಬಂಡುಕೋರರಷ್ಟೇ ಈ ದಾಳಿಯಲ್ಲಿ ಸತ್ತಿಲ್ಲ. ಇಸ್ರೇಲ್ ಬಾಂಬ್ ದಾಳಿಗೆ 20ಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನು ಹತ್ಯೆ ಮಾಡುವಷ್ಟು ಕ್ರೂರಿಯಾಗಿದೆ ಅಂತಿರೋ ಇರಾನ್ ಸತ್ತ ಮಕ್ಕಳ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಇನ್ನೊಂದು ಕಡೆ ಕಟ್ಟಡದ ಅವಶೇಷಗಳಡಿ ಸಿಲುಕಿರುವ 9 ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡೋ ವಿಡಿಯೋಗಳು ದಾಳಿಯ ಭೀಕರತೆಯನ್ನ ತೋರಿಸ್ತಿವೆ. ಲೆಬನಾನ್ ಮೇಲೆ ದಾಳಿಯಾಗ್ತಿದ್ದಂತೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಮತ್ತೆ ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಡಲು ಸಜ್ಜಾಗಿದ್ದ 426 ತೈಲ ಟ್ಯಾಂಕರ್ಗಳು ಮತ್ತು 53 ಅನಿಲ ಟ್ಯಾಂಕರ್ಗಳನ್ನ ಇರಾನ್ ತಡೆ ಹಿಡಿದಿದೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿಯೇ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಅನುಮತಿ ಇಲ್ಲದೆ ಯಾವ ಹಡಗು ಗಡಿದಾಟೋ ಹಾಗಿಲ್ಲ ಅಂತ ಜೂನಿಯರ್ ಖಮೇನಿನೇ ಪೋಸ್ಟ್ ಹಾಕಿದ್ದು ಮತ್ತೆ ಯುದ್ಧದ ಭೀಕರತೆ ಜೋರಾಗ್ತಿದೆ. ಈ ಮಧ್ಯೆ ಇರಾನ್ ನಡೆ ವಿರುದ್ಧ ಕೆಂಡಾಮಂಡಲವಾಗಿರುವ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಹರ್ಮುಜ್ ಓಪನ್ಗೆ ಅಮೆರಿಕ ಆಗ್ರಹಿಸಿದೆ. ನಿಜವಾದ ಒಪ್ಪಂದವಾಗುವವರೆಗೂ ಸೇನೆ ಅಲ್ಲೇ ಇರುತ್ತೆ. ಕೊಲ್ಲಿಯಲ್ಲಿಯೇ ನಮ್ಮ ಸೇನೆ ಉಳಿಯಲಿದೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರಲಿದೆ. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿಯಾಗುವುದು ನಿಶ್ಚಿತ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಈ ಎಲ್ಲದರ ಮಧ್ಯೆಯೇ ಇಸ್ಲಾಮಾಬಾದ್ನಲ್ಲಿ ನಾಳೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇಸ್ಲಾಮಾಬಾದ್ಗೆ ಇಂದು ರಾತ್ರಿ ಇರಾನ್ ನಿಯೋಗ ಬರಲಿದೆ. ಅಮೆರಿಕದ ನಿಯೋಗವೂ ರಾತ್ರಿ ಇಸ್ಲಾಮಾಬಾದ್ ಮುಟ್ಟಲಿದೆ. ಇರಾನ್ ಪ್ರಸ್ತಾಪಿಸಿದ 10 ಅಂಶಗಳ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಲಿವೆ. ಚರ್ಚೆ, ಮಾತುಕತೆಗಳು ಏನೇ ಇದ್ರೂ ಕೂಡ ಯುದ್ಧದಿಂದಾಗಿ ನಷ್ಟ ಅನುಭವಿಸುತ್ತಿರೋದು ಮಾತ್ರ ಜಾಗತಿಕ ರಾಷ್ಟ್ರಗಳು. ವಿಶ್ವಕ್ಕೆ ತಲೆದಂಡ ಬೀಳುತ್ತಿದ್ದು ಆರ್ಥಿಕ ಕುಸಿತದ ಆತಂಕ ಎದುರಾಗಿದೆ. ಹಣದುಬ್ಬರ, ಬೆಲೆ ಏರಿಕೆ, ತೈಲ ಸಮಸ್ಯೆಗಳು ಕಾಡುತ್ತಿವೆ. ಉತ್ಪಾದನಾ ವೆಚ್ಚ ಏರಿಕೆಯಾದ ಪರಿಣಾಮ ಜನಸಾಮಾನ್ಯರಿಗೆ ಬರೆ ಬೀಳಲಿದೆ. ಅಮೆರಿಕಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಸ್ತಾವ ಏನಿದೆ ಅದು ಹೇಗೆ ಕಾರ್ಯಸಾಧು ಆಗುತ್ತೆ? ಅಮೆರಿಕ ಯಾರು ಇಲ್ಲಿ? ಈ ಯುದ್ಧ ಸ್ಪಷ್ಟತೆ ಇಲ್ಲದೆ ಇರುವಂತಹ ಯುದ್ಧ, ಮತ್ತೆ ಯಾರು ಒಪ್ಪದೇ ಇರುವಂತಹ ಯುದ್ಧ, ಮತ್ತೆ ಇದನ್ನು ಇಲ್ಲಿಗಲ್ ಆಗಿ ಯುದ್ಧ ಮಾಡ್ತಾ ಇರುವಂತದ್ದು. ಇದು ಇಡೀ ವಿಶ್ವಕ್ಕೆ ತಲೆದಂಡ ಆಗಿದೆ, ಅಥವಾ ಇಡೀ ವಿಶ್ವಕ್ಕೆ
ಕಾಸ್ಟ್ ಆಗಿದೆ. ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಫಾಲ್ಔಟ್ ಆಗಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಪ್ರೈಸಸ್ ಫ್ಯೂಯಲ್ ಪ್ರೈಸಸ್ ಎಲ್ಲ ಹೆಚ್ಚಾಗ್ಬಿಟ್ಟಿದೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಈ ಮಧ್ಯೆ ಯುದ್ಧದಿಂದಾಗಿ ಕರ್ನಾಟಕದಲ್ಲಿ ಹೆಚ್ಚುತ್ತಿದೆ ಗ್ಯಾಸ್ ಸಮಸ್ಯೆ. ಹೋಟೆಲ್, ಗೃಹ ಬಳಕೆ, ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯವಾಗ್ತಿದೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿದೆ ರಾಜ್ಯ ಸರ್ಕಾರ. ತೈಲ ಹಂಚಿಕೆ ಮಾಡುವುದು ಕೇಂದ್ರ, ಪೂರೈಕೆಯಷ್ಟೇ ನಮ್ಮ ಕೆಲಸ ಅಂತಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ. ಜಿಎಸ್ಟಿ ಅನುದಾನ, ಅಭಿವೃದ್ಧಿ ಅನುದಾನ, ಕಾಮಗಾರಿಗಳಲ್ಲಿ ಪದೇ ಪದೇ ಅನ್ಯಾಯ, ತಾರತಮ್ಯ ಆಗ್ತಿದೆ ಅನ್ನೋದು ಆರೋಪ. ಆಟೋ ಓಡಿಸೋದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ, ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಮಲ್ತಾಯಿ ಧೋರಣೆ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಇಂಥ ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು ಇಲ್ಲ. ಅದರಿಂದ ಅವರಿಗೆ ಮಲ್ತಾಯಿ ಧೋರಣೆ ಅಂತ ಹೇಳಿದ್ದಾರೆ. ಅವ್ರು ರುಜುವಾತ ಇದೆಯಲ್ಲ, ಮಲ್ತಾಯಿ ಧೋರಣೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರ್ದು, ಈ ಜೀವನದ ಬದುಕು. ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಯಾವುದೇ ಒಂದು ಸಲಹೆ ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನೋ ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಅದರಿಂದ ಮುಂದೆ ನೋಡೋಣ ಏನು ಮಾಡ್ತಾರೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ, ಅದರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ನಾನು ಹೇಳಿದೆ. ಸರ್ಕಾರ ಹೀಗೆ ಹೇಳ್ತಿರೋವಾಗಲೇ ಆಟೋ ಚಾಲಕರ ಜೀವನ ಬೀದಿಗೆ ಬಿದ್ದಿದೆ. ಗ್ಯಾಸ್ ಕೊರತೆ, ದುಬಾರಿ ಬೆಲೆ ವಿರುದ್ಧ ಸಿಟ್ಟಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ 135 ರೂಪಾಯಿ ನಿಗದಿಯಾಗಿದೆ. ಮನಬಂದಂತೆ ದರ ವಿಧಿಸುತ್ತಿರುವುದಕ್ಕೆ ಚಾಲಕರ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು 2 ಕಿಲೋಮೀಟರ್ಗಳು ನೂರಾರು ಆಟೋ ರಿಕ್ಷಾಗಳು ಪಾಳೆ ಹಚ್ಚಿ ನಿಂತುಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಅವರಿಗೆ LPG ದೊರಕ್ತಾ ಇಲ್ಲ. ಇವತ್ತು ಸಂಬಂಧಪಟ್ಟ ಇಲಾಖೆ, ಇವತ್ತು ಜಿಲ್ಲಾಧಿಕಾರಿಗಳಿರ್ಬೋದು, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ಬೋದು, ಆಹಾರ ಖಾತೆ ಇರ್ಬೋದು, ಮಾನ್ಯ ವಿಶೇಷವಾಗಿ ಮುನಿಯಪ್ಪ ಸಾಹೇಬರು ಬರೀ ಸ್ಟಾಕ್ ಇದೆ, ಏನೂ ತೊಂದರೆ ಇಲ್ಲ, ಸ್ಟಾಕ್ ಇದೆ, ಏನೂ ತೊಂದರೆ ಇಲ್ಲ ಅಂತೇಳಿ ಸಾರ್ವಜನಿಕರ ಮಾಧ್ಯಮದ ಮುಂದೆ ಹೇಳ್ತಿದ್ದಾರೆ. ಇಲ್ಲಿ ನೋಡಿದರೆ ಇಡೀ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು ಸುಮಾರು 8ರಿಂದ 10 ತಾಸುಗಳ ಪಾಳೆ ಹಚ್ಚಿ ಅದು 500 ರೂಪಾಯಿ, 400 ರೂಪಾಯಿ, 700 ರೂಪಾಯಿ ಹಾಕೊಂತ ಇದ್ದಾರೆ. ಆಟೋದವ್ರು ಏನು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಮೊದಲೇ ಒಂದು ಕಡೆ 135 ರೂಪಾಯಿ, ಒಂದು ಕಡೆ 120 ರೂಪಾಯಿ, ಒಂದು ಕಡೆ 105 ರೂಪಾಯಿ. ಪೆಟ್ರೋಲ್ ನೋಡಿದ್ರೆ 110 ರೂಪಾಯಿ. ಆಟೋದವ್ರು ಪೆಟ್ರೋಲ್ ಹಾಕುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ LPG ಬಂಕ್ನಲ್ಲಿ ರೇಟ್ ಒಂದು ದಿನನಿತ್ಯ ಏರಾಗತ್ತೈತಿ. ಎದ್ರ ಸಂಬಂಧ ಏರಾಗತ್ತೈತಿಯೋ ಗೊತ್ತಿಲ್ಲ. ಅಲ್ಲಿ ಯುದ್ಧ ಅಂತಾರೆ, ಇಲ್ಲಿ ನೋಡಿದರೆ ಸ್ಟಾಕ್ ಇಲ್ಲ ಅಂತಾರೆ. ಮುಂದೆ ಆಟೋದವ್ರ ಪರಿಸ್ಥಿತಿ ಏನಾಗಬೇಕಪ್ಪ ಅಂತಂದ್ರೆ ಅದು ತಾವೇ ನಿರ್ಧಾರ ಮಾಡಬೇಕು. ಗೌರ್ಮೆಂಟ್ ಸರ್ಕಾರಲಿಂದ ಏನು ಅನುದಾನ ನೀಡ್ತಿರೋ ಗೊತ್ತಿಲ್ಲ. ಒಂದು ಆಟೋ ಡ್ರೈವರ್ಗೆ ಇವತ್ತು ಏನು ಅನುದಾನ ಕೊಡ್ತಿರೋ ಅದು ಕೊಟ್ಟಿಲ್ಲ ಇನ್ನೂ ಮಟ್ಟ. ಆದ್ರೆ ಇನ್ನೊಂದು ಕಡೆ ರಾಯಚೂರಿನಲ್ಲೂ 120ಕ್ಕೆ ಮುಟ್ಟಿದೆ LPG ಗ್ಯಾಸ್ ಬೆಲೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ಫಿಕ್ಸ್ ಆಗಿದ್ದು ಚಾಲಕರು ಸಿಟ್ಟಾಗಿದ್ದಾರೆ. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ. ಅವ್ರಂತಾರ 91 ರೂಪೀಸು, ಇವ್ರಂತಾರ 85 ರೂಪೀಸು, ಇವ್ರಂತಾರ ಇವತ್ತು 120 ರೂಪೀಸ್. ನಮ್ಗೆ ರೇಟ್ ಹೆಚ್ಚಿಗೆ ಆಗೋದು 10 ರೂಪಾಯಿ ಕೊಡ್ತಾರ. 10 ರೂಪಾಯಿಗಿನ್ನ 1 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ನೀನ್ ಬೇಡಪ್ಪ, ನಾನು ಬೇರೆ ಆಟೋಗೆ ಹೋಗ್ತೀನಿ ಅಂತಾರ. ಬೇರೆ ಆಟೋನು ಡೀಸೆಲ್ ಗಾಡಿ ಅವ್ನು ಬರ್ತಾನ, ಪೆಟ್ರೋಲ್ ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾನೆ. CNG ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾರ. ನಾವು 15 ದಿವಸ ಆಯ್ತು ಆಲ್ಮೋಸ್ಟ್ ಆ ಗಾಡಿ ಬಂದ್ ಮಾಡಿ. ನಮ್ಮ ಜೀವನ ಹೆಂಗ್ ನಡಿಬೇಕು ಸರ್? ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಸಾಕ್ಬೇಕು? ಇವ್ ರಾಜಕಾರಣಿಗಳು ಯಾರು ಬರೋರೆಲ್ಲ ಕೇಳೋರೆಲ್ಲ. ನಮ್ಗೆ ML ಇಲ್ಲ, ಕೌನ್ಸಿಲರ್ ಇಲ್ಲ, ಯಾರೆಲ್ಲ ಮಿನಿಸ್ಟರ್ ಇಲ್ಲ, ಯಾರೆಲ್ಲ. ಆದರೆ ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇಲ್ಲ ಎಂದು ಆಹಾರ ಇಲಾಖೆ ಸ್ಪಷ್ಟನೆ ನೀಡುತ್ತಿದೆ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ವದಂತಿಗಳನ್ನ ನಂಬಬಾರದು. ಬಂಕ್ಗಳ ಮುಂದೆ ಕ್ಯೂ ನಿಲ್ಲಿಸಬಾರದು. ಗ್ಯಾಸ್ ಕೊರತೆ ಅನ್ನೋದು ಸತ್ಯಕ್ಕೆ ದೂರ ಎಂದಿದ್ದಾರೆ ಸಚಿವರು. ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿವೆ
ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂಚಿಕೆ ಹೋಗದಂತೆ ಅಥವಾ ಏಜೆನ್ಸಿಗಳು ಸರಿಯಾಗಿ ಅದನ್ನು ವಿತರಣೆ ಮಾಡದಿದ್ರೆ ಅಂಥ ವಿಷಯಗಳನ್ನು ನಾವು ಜರೂರಾಗಿ ನೋಡಬೇಕಾಗ್ತದೆ. ನಾನು ಈಗಾಗಲೇ ಮಾತಾಡಿದ್ದೀನಿ. ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಏನು ಬೇಕೋ ಬಂದೋಬಸ್ತು ಮಾಡ್ತೀನಿ. ಸರ್ಕಾರವೇನೋ ಸಮಸ್ಯೆ ಇಲ್ಲ ಅಂತಿದೆ, ಆದ್ರೆ ಕರಾವಳಿ ತೀರದ ಬೋಟ್ಗಳಿಗೂ ಇದೀಗ ಗ್ಯಾಸ್, ಡೀಸೆಲ್ ಇಲ್ಲದೆ ಲಂಗರು ಬಿದ್ದಿವೆ. ಮಂಗಳೂರಿನಲ್ಲಿ 80% ಬೋಟ್ಗಳು ಲಂಗರು ಹಾಕಿದ್ದು ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಬೋಟ್ ಸಂಚಾರಕ್ಕೆ ಅಗತ್ಯ ಪ್ರಮಾಣದ ಡೀಸೆಲ್ ಸಿಗದೆ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ಬೋಟ್ಗಳ ಸಮಸ್ಯೆಯನ್ನು ಗ್ಯಾಸ್ ಆಗಲಿ ಮತ್ತು ಡೀಸೆಲ್ ಆಗಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಆದರೆ ಎಕ್ಸ್ಪೋರ್ಟ್ ಆಗುವಂಥ ವಿಷಯಗಳು ಇರ್ತದೆ. ಇವಾಗ ಈ ಎಕ್ಸ್ಪೋರ್ಟ್ಗಳು ಆಗ್ತದೆ ಅಂತ ಹೇಳ್ಬಿಟ್ಟು ಯಾವುದನ್ನು ನಾವು ಧೈರ್ಯ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಮೀನು ಕಮ್ಮಿ ಇರೋದ ಕಾರಣ ಇವಾಗ ನಷ್ಟದ ಸಂಭಾವನೆ ತುಂಬ ಆಗಿದೆ. ಎರಡು ಕಡೆ ಇದೆ ವಿಷಯ. ಒಂದು ಡೀಸೆಲು ಮತ್ತು ಗ್ಯಾಸು ಪೂರೈಸಿದ್ರೂ ಇವಾಗ ಮೀನುಗಳು ಕಮ್ಮಿ ಇದೆ. ಎಕ್ಸ್ಪೋರ್ಟ್ ಆಗುವಂಥ ವಿಷಯಗಳು ಆಗ್ತಿಲ್ಲದಾಗ ರೇಟ್ಗಳು ಡೌನ್ ಆಗ್ತದೆ. ಸೊ ಈ ರೀತಿ ಮೀನುಗಳು ಮತ್ತು ಇದರಿಂದ ನಾವು ಇದರಿಂದ ತುಂಬ ಎಫೆಕ್ಟ್ ಆಗಿದೆ ಅಂತಲೂ ಹೇಳ್ಕೋಬೋದು. ಡೀಸೆಲ್ಗಳನ್ನು ಸಬ್ಸಿಡಿ ದರದಲ್ಲಿ ಏನು ಸಿಗ್ತದೆ ಅದು ಡೀಸೆಲ್ ಮಾತ್ರ ಸಿಗ್ತಾ ಇದೆ. ಜಾಸ್ತಿ ಬೋಟುಗಳಿಗೆ ಅದು ಸಾಕಾಗೋದಿಲ್ಲ. ನಮಗೆ ಆ್ಯಕ್ಚುಲಿ 9,000 ಲೀಟ್ರ್ ಏನು ನಾವು ಡೀಸೆಲ್ ಸಬ್ಸಿಡಿ ಬರ್ತದೆ, ನಮಗೆ ಆ್ಯಕ್ಚುಲಿ ಒಂದು ಬೋಟು ತಿಂಗಳಿಗೆ 18,000 ಲೀಟ್ರ್ ಡೀಸೆಲ್ ಬೇಕು. ಅಂಥ ಸನ್ನಿವೇಶದಲ್ಲಿ ಈಗ ಸಿಗ್ತಾ ಇರೋದು 9,000 ಲೀಟ್ರ್ ಮಾತ್ರ. ಅಂದರೆ ಒಂದು ಟ್ರಿಪ್ ಹೋಗ್ಬೋದಷ್ಟೇ ಒಂದು ತಿಂಗಳಿಗೆ. ಅದಲ್ಲದೆ ಗ್ಯಾಸ್ದಿಂದಾಗಿ ವ್ಯತ್ಯಾಸಗಳು ಸಹಜವಾಗಿ ಇಡೀ ಜಗತ್ತಿಗೆ ತಿಳಿದಿರುವಂಥದ್ದು ಏನಂತ ಹೇಳಿದ್ರೆ ಈಗಾಗಲೇ ಇಂಧನಗಳ ಅಭಾವ ತಿಳಿದಿರುವಂಥ ವಿಷಯ. ಇದರಲ್ಲಿ ಹೆಚ್ಚು ನಷ್ಟ ಅನುಭವಿಸ್ತಾ ಇರೋದು ಯಾವುದಂದ್ರೆ ನಮ್ಮ ಬೋಟು ಮಾಲೀಕರು ಅಂತ. ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲೂ ಡೀಸೆಲ್ ಸಿಗದೆ ಆಳ ಸಮುದ್ರ ಮೀನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಆಳ ಸಮುದ್ರಕ್ಕೆ ಹೋದ್ರೆ 8 ದಿನ ಸಮುದ್ರದಲ್ಲೇ ಇರಬೇಕು. ಆಗ ಬೋಟ್ಗಳಲ್ಲಿ ಅಡುಗೆ ಮಾಡಲು ಸಿಲಿಂಡರ್ ಬೇಕು. ಹೀಗಾಗಿ ಮೀನುಗಾರಿಕೆಯನ್ನೇ ನಂಬಿದವರು ಕೂಡ ಕಣ್ಣೀರು ಹಾಕುವಂತಾಗಿದೆ. ಏನಾದರೂ ಮೀನುಗಾರಿಕೆ ಹೋದಾಗ ಡೀಸೆಲ್ ನಮಗೆ ಪೂರೈಕೆ ಆಗದೇ ಇರೋದ್ರಿಂದ ನಾಳೆ ಸಿಗ್ತದೋ ಇಲ್ಲೋ ಹೇಳ್ಕೊಂಡು ಭಯ. ಇವತ್ತು ಆದ್ದರಿಂದ ಏನಾಗಿದೆ, ಈ ದೇಶದ ಮೀನುಗಾರರ ನಾವು ಕೂಡ ಎಲ್ಲರಂತೆಯೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಒಂದು ತುತ್ತಿನ ಅನ್ನಕ್ಕಾಗಿ ನಾವು ಸಿಲಿಂಡರ್ಗಳನ್ನ ಬೋಟಿಗಳು ಇವತ್ತು ದೇಶದ ಬೋಟುಗಳು ಇವತ್ತು ಬೋಟಿ ಮೇಲೆ ತೆಗೆದುಕೊಂಡು ಹೋಗುವಂತ ಪದ್ಧತಿ. ಆದ್ರೆ ಇವತ್ತು ಅದು ಪೂರೈಕೆ ಆಗದೇ ಇರೋದ್ರಿಂದ, ಅಡಿಗೆ ಅನಿಲ ಇಲ್ಲದೆ ಇರೋದ್ರಿಂದ ಮೀನುಗಾರಿಕೆ ಹೋಗೋದನ್ನ ಕೂಡ ನಾವು ನಿಲ್ಲಿಸಿದ್ದೇವೆ, ಸ್ಥಗಿತಗೊಳಿಸಿದ್ದೇವೆ. ಬೋಟ್ ಹೊರಗೆ ಹೋದಾಗ ಬೋಟಲ್ಲೇ ಅಡುಗೆ ಮಾಡಬೇಕು. ಆ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ನಾವು ಸ್ಟಾಕ್ ಮಾಡ್ತಾ ಇದ್ವಿ ಸಿಲಿಂಡರ್ಗಳಿಗೆಲ್ಲ. ಇವಾಗ ಒಂದು ಸಿಲಿಂಡರ್ ಸಿಕ್ಕಿದ್ರೆ ದೊಡ್ಡದು, ಒಂದು ಸಿಲಿಂಡರ್ ಸಿಕ್ಕಿದ್ರೆ 3 ದಿನನೂ ಬರಲ್ಲ. ಸೊ ಆ ಕಾರಣಕ್ಕೆ ಇರೋ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ರೇಷನ್ ಕೂಡ ನಮಗೆ ಸಿಗದೆ, ಸಿಲಿಂಡರ್ ಸಿಗದೆ ರೇಷನ್ಗೂ ಒಂದು ಊಟ ಮಾಡ್ಲಿಕ್ಕೂ ಒಂದು ದೂರ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಉಪವಾಸ ಇಡ್ಬೇಕು ಅವರು. ಸುಮಾರು ಒಂದು 3 ದಿನ ಹೋದ್ರೆ 3 ದಿನ ಆಗುತ್ತೆ ಬರೋಕೆ. ಒಂದು ಸಿಲಿಂಡರ್ ಅಲ್ಲಿ 3 ದಿನ ಕಳೆಯಕ್ಕಾಗಲ್ಲ. ಯಾಕಂದ್ರೆ 30-40 ಜನ ಲೇಬರ್ಗಳು ಇರ್ತಾರೆ. ಅದಕ್ಕೆ ಆ ಕಾರಣಕ್ಕೆ ನಾವೊಂದು ಸರ್ಕಾರಲ್ಲಿ ಒಂದು ವಿನಂತಿ ಮಾಡೋದಷ್ಟೇ, ಆದಷ್ಟು ಮೀನುಗಾರಿಕೆ ಬೋಟ್ಗಳಿಗೆ ಒಂದು ಸಿಲಿಂಡರ್ ವ್ಯವಸ್ಥೆ ಮಾಡುವಂತದ್ದು ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಲಿ ಅಂತ. ಯುದ್ಧ ಆತಂಕಗಳ ಮಧ್ಯೆಯೇ ಭಾರತಕ್ಕೆ LPG ಹಡಗೊಂದು ಬಂದಿದೆ. ಹರ್ಮುಜ್ ದಾಟಿದ್ದ ಗ್ರೀನ್ ಆಶಾ ಹಡಗು ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ LPG ತಂದ ಗ್ರೀನ್ ಆಶಾ ಹಡಗು ಬಂದಿರುವ ಕಾರಣಕ್ಕೆ LPG ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ಈಗಾಗಲೇ ಯುದ್ಧದ ಆತಂಕದಿಂದಾಗಿ ಇಸ್ಲಾಮಾಬಾದ್ ಒಪ್ಪಂದ ಸಕ್ಸಸ್ಫುಲ್ ಆಗಲಿ, ಇಲ್ಲದಿದ್ರೆ ತೈಲ ಬಿಕ್ಕಟ್ಟಾಗಿರುವುದು, ಗ್ಯಾಸ್ ಸಮಸ್ಯೆ ಬಹಳ ಜೋರಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.